गीतं गुहाय विभ्राजते प्रत्यतयो विशन्ति वेदान्त विज्ञान सुनिश्चितार्था संन्यासयोगाद्यतय शुद्ध सत्त्वाः ते ब्रह्मलोके तु परान्तकाले पाणामृतात् परिमुच्यन्ति सर्वे नहरं विपापं परमेश्वभूतं यत्पुण्डरीकं परमध्यसगतं तत्रापि नगरं गगनं विशोक तस्मिन्यदन्ता तदुपासितव्यं यो वेदादौ स्वरप्रोक्तं वेदान्ते च प्रतिष्ठितः तस्य प्रकृतिर्नश्य यः परः स महेश्वरः ॐ राजाधिराजाय प्रसयसायिने नमो वयं वै श्रवणाय कुर्महे समे कामं कामकामाय मुख्यं कामेश्वरो वै श्रवणो दातो कुबेराय वै श्रवणाय महादेवाय नमः ॐ वेदोक्तमन्त्र ನೋಡಿ ಅಂತಿಮ ವಿಧಿವಿಧಾನಗಳು ಅಂತ್ಯಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ. ಅಂದರೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಂದಿದ್ದಾರೆ, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಮತ್ತು ಸ್ವಾಮೀಜಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ. ಕಲ್ಲೇಶ್ವರ ಮಿಲ್ನಲ್ಲಿ ನಡೀತಾ ಇರುವಂಥ ಒಂದು ವಿಧಿವಿಧಾನ ಇದು. ಲಿಂಗಾಯತ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನಡೀತಾ ಇದೆ ಎಲ್ಲವೂ ಕೂಡ. ದರ್ಶನ ಪಡೆದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾವುಕರಾಗಿದ್ದಾರೆ ಈ ಸಂದರ್ಭದಲ್ಲಿ. ಮತ್ತೊಂದು ಕಡೆ ಈಗ 3 ಸುತ್ತು ಕುಶಾಲತೋಪು ಸಿಡಿಸಿ ಅಂತಿಮ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಶಾಮನೂರು ಅಂತ್ಯಕ್ರಿಯೆ ನೆರವೇರುತ್ತೆ. ಯುವ ರಾಜಕಾರಣಿಗಳ ನೆಚ್ಚಿನ ಅಜ್ಜ ಇನ್ನು ಮುಂದೆ ನೆನಪು ಮಾತ್ರ. ಪ್ರತಿ ಬಾರಿ ಗಣ್ಯಾತಿ ಗಣ್ಯರೆಲ್ಲ ನಾಡಿಗೆ ಕೊಡುಗೆ ಕೊಟ್ಟ ವ್ಯಕ್ತಿಗಳೆಲ್ಲ ಸಾಧಕರೆಲ್ಲ ತೀರಿಕೊಂಡಾಗ ಅಥವಾ ನಮ್ಮನ್ನು ಬಿಟ್ಟು ಅಗಲಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ನೋವಿರುತ್ತೋ, ಭಾರ ಇರುತ್ತೋ, ಅದೇ ರೀತಿಯಾಗಿ ಈಗ ಶಾಮನೂರು ಅವರ ಅಭಿಮಾನಿಗಳಲ್ಲೂ ಕೂಡ ಇದೆ. ಅಂದರೆ ಒಂದು ಲೆಕ್ಕದಲ್ಲಿ ಹೆಂಗಾಯಿತು ಅಂತ ಅಂದರೆ, ದಾವಣಗೆರೆ ಇವತ್ತು ಈ ಮಟ್ಟಕ್ಕೆ ಹೆಸರನ್ನು ಮಾಡಿದೆ, ಈ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಆಗಿದೆ, ದಾವಣಗೆರೆಯಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಂಡಿದೆ. ಹೆಂಗಾಗಿದೆ ಅಂತ ಅಂದರೆ, ದಾವಣಗೆರೆ ಅಂತ ಬಂದಾಗ ಶಾಮನೂರು ಕುಟುಂಬ, ಶಾಮನೂರು ಶಿವಶಂಕರಪ್ಪನವರು, ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರುವಂಥ ಒಂದು ಕುಟುಂಬದ ಹೆಸರು ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿ. ಸೊ ಒಬ್ಬ ಅಂಥ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಬಿಟ್ಟು ಆಗಲಿರೋದು, ಅವರನ್ನು ಬೀಳ್ಕೊಡೋದಕ್ಕೆ ಅಂತಲೇ ಈಗ ಲಕ್ಷಾಂತರ ಜನ ಅಭಿಮಾನಿಗಳು, ಬೆಂಬಲಿಗರು ನಾವು ನೋಡಿದ್ವಿ. ಅಂತಿಮ ಯಾತ್ರೆಯಲ್ಲಿ ಎಷ್ಟು ಜನ ಸೇರಿದರು ಅಂತ ಹೇಳಿ. ಹೈಸ್ಕೂಲ್ ಮೈದಾನದಿಂದ ಹಿಡ್ಕೊಂಡು ಕಲ್ಲೇಶ್ವರ ಮಿಲ್ವರೆಗೂ ಜನ ಹಂಗೆ ನಡ್ಕೊಂಡು ಬರ್ತಾನೇ ಇದ್ದಾರೆ. 7-8 ಕಿಲೋಮೀಟ್ರ್ ಸುಮ್ಮನೆ ಅಲ್ಲ ನಡ್ಕೊಂಡು ಬರೋದು, 7-8 ಕಿಲೋಮೀಟ್ರ್ ಎಲ್ಲ. ಅದು ಅಂಥ ಬಿಸಿಲಲ್ಲಿ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಅಷ್ಟು ದುಃಖದಿಂದ, ಅಷ್ಟು ಅವರ ಮೇಲೆ ಅಭಿಮಾನ, ಅಷ್ಟು ಪ್ರೀತಿ ಅಂತ ಒಬ್ಬ ನಾಯಕರನ್ನು ನಾವೆಲ್ಲ ಕಳ್ಕೊಂಡ್ವಿ ಅನ್ನೋದು. ಅಂದರೆ ಅವರ ಜೀವನ ಸಂಪೂರ್ಣವಾಗಿ ಜೀವನವನ್ನು ಅನುಭವಿಸಿದ್ದಾರೆ. ಜನರಿಗಾಗಿ ಏನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಒಬ್ಬ ರಾಜಕಾರಣಿಯಾಗಿ. ಸೊ ಆ ನಿಟ್ಟಿನಲ್ಲಿ ಬಡವರಿಗೋಸ್ಕರ ಬಹಳ ಸೇವೆಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ. ಸೊ ಹಾಗಾಗಿನೇ ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಜನ ಅಷ್ಟು ಸಂಖ್ಯೆಯಲ್ಲಿ ಸೇರಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೀತಾ ಇದೆ. ಸೋಲಿಲ್ಲದ ಸರದಾರನಿಗೆ, ಕರ್ನಾಟಕ ರಾಜಕೀಯ ಭೀಷ್ಮನಿಗೆ ಕರುನಾಡು ಇವತ್ತು ಕಂಬನಿಯನ್ನು ಮಿಡಿತಾ ಇರೋದು. ಪಂಚಪೀಠಾಧೀಶ್ವರರ ಸಮ್ಮುಖದಲ್ಲಿ ಶಿವ ಪಾರ್ವತಿ ಪದ್ಧತಿಯಂತೆ ನಡೆಯುವಂಥ ಕ್ರಿಯಾ ಸಮಾಧಿ ಇದು. ಅಂದರೆ ನಾವು ಸಹಜವಾಗಿ ಈಗ ಅಂತ್ಯಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಮಣ್ಣು ಹಾಕ್ತೀವಿ, ಬಟ್ ಇಲ್ಲಿ ಮಣ್ಣು ಹಾಕಲ್ಲ. ಮಣ್ಣಿನ ಬದಲಿಗೆ ವಿಭೂತಿಯನ್ನು ಬಳಸಲಾಗುತ್ತೆ. ಸಮಾಧಿಯಲ್ಲಿ ಮಣ್ಣು ಬಳಸದೆ ವಿಭೂತಿಯಲ್ಲಿನೇ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ.
ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಅನುಗುಣವಾದಂಥ ಸಾಧನೆಯನ್ನು ಮಾಡಿದಂಥ ಕೀರ್ತಿಯೂ ಕೂಡ ಅವರಿಗೆ ಸಲ್ತಾ ಇದೆ. ಅವರ ರಾಜ್ಯಕಾರಣದಲ್ಲಿ ಮಾಲಾರ್ಪಣೆ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಧುರೀಣರಾಗಿ ಸಚಿವರಾಗಿ ರಾಜ್ಯದ ಸಚಿವರಾಗಿ ಅವರು ಮಾಡಿದಂತಹ ಸೇವೆ ಎಂದೆಂದಿಗೂ ಕೂಡ ಮರೆಯಲಾರದ್ದು. ಅವರು ತಮ್ಮ 94ನೇ ವಯಸ್ಸಿನಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಅವರು ಶಿವೈಕ್ಯರಾಗಿದ್ದಾರೆ. ಅವರ ಭೌತಿಕ ಕಾರ್ಯ ಕಣ್ಮರೆಯಾಗಿ ಹೋದರು. ಅವರು ಮಾಡಿದಂಥ ಸರ್ಕಾರಗಳು ಎಂದೆಂದಿಗೂ